ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಗುರುವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಕಷಾಯ ಕುಡಿದಾದ್ಮೇಲೆ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಟು ಕೆಂಪೀಸ್ ಕಿಚನ್. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. 2-3 ದಿನದಿಂದ ಲಾಗನ್ನು ಶೇರ್ ಮಾಡಿರಲಿಲ್ಲ. ಕಾರಣ ತುಂಬ ಮನಸ್ಸಿಗೆ ನೋವಾಗಿತ್ತು. ನಾವು ಒಂದು ಸ್ವಲ್ಪ ಪ್ರಾಪರ್ಟಿ ತಗೋಬೇಕು ಅಂತ ಅಣ್ಣನಿಗೆ ಸ್ವಲ್ಪ ಅಮೌಂಟನ್ನು ಕೊಟ್ಟಿದ್ವಿ. ಬಟ್ ನಿಜವಾಗ್ಲೂ ನಮ್ಮವರೇ ನಮ್ಮ ಶತ್ರು ಅಂತಾರಲ್ಲ, ಆ ಥರ ನಮ್ಮಣ್ಣ ನಮಗೆ ಅವ್ರ ಕಷ್ಟಕ್ಕೆ ನಮ್ಮ ದುಡ್ಡನ್ನು ಯೂಸ್ ಮಾಡಿಕೊಂಡು ಇವಾಗ ನಾನು ಪ್ರಾಪರ್ಟಿ ಕೊಡೋದಿಲ್ಲ, ನನಗೆ ದುಡ್ಡನ್ನು ವಾಪಸ್ ರಿಟರ್ನ್ ಮಾಡ್ತೀನಿ ಅಂತಂದರು. ಒಂದೇನಂತಂದರೆ ಇವತ್ತಿನ ದಿವಸದಲ್ಲಿ ಯಾರು ನಂಬೋದು ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅಣ್ಣ ಅಂತಂದರೆ ದೊಡ್ಡಪ್ಪನ ಮಗ. ಅವರ ಕಷ್ಟ ಕಾಲಕ್ಕೆ ಮಾತ್ರ ನಮಗೆ ದುಡ್ಡು ಬೇಕಾಗಿತ್ತು. ಅಂದರೆ ಬೇರೆಯವ್ರ ಹತ್ರ ಬಡ್ಡಿ ಇಲ್ಲದೆ ಸಾಲ ಬಡ್ಡಿ ಇಲ್ದಿರೋ ಸಾಲ ನಮ್ಮ ಹತ್ರ ತಗೊಂಡಿರೋದು, ಆ ಥರ ಮಾಡ್ಕೊಂಡ್ಬಿಟ್ರು ಅವರು. ಬೇರೆಯವ್ರ ಹತ್ರ ಸಾಲ ತಗೊಂಡಿದ್ರೆ ಬಡ್ಡಿ ಕೊಡಬೇಕಾಗಿತ್ತಲ್ಲ, ಆ ರೀತಿ. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಇವತ್ತೊಂದು ದಿವಸದಲ್ಲಿ ಯಾರು ನಂಬೋದೋ ಯಾರನ್ನು ಬಿಡೋದೋ ಒಂದು ಗೊತ್ತಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಸ್ನೇಹಿತರೆ, ನಾನೊಂದು ಕಿವಿ ಮಾತನ್ನು ಹೇಳ್ತೀನಿ. ಒಂದು ಪೇಪರ್ ಮಾಡಿಕೊಡ್ತಾರೆ. ಸ್ವಲ್ಪ ದುಡ್ಡನ್ನು ಕೊಟ್ಟ ಮೇಲೆ ನಾವು ಇಷ್ಟು ತಿಂಗಳು ತನದೊಳಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಅಂತ ಪೇಪರ್ ಮಾಡಿಕೊಡ್ತಾರೆ. ಆದರೆ ನೀವು ಆ ಪೇಪರ್ ಮಾಡಿಕೊಡೋದಕ್ಕೂ ಮುಂಚೆ 3 ವರ್ಷ 2 ವರ್ಷ ಹಂಗೆ ಮಾಡ್ಕೊಳ್ಬೇಡಿ. ಬರೀ 6 ಮಂತ್ಗೆ ಪೇಪರ್ ಮಾಡಿಕೊಂಡು 6 ಮಂತ್ ಒಳಗಡೆ ಅವ್ರೇನಾದರೂ ನಮ್ಮ ಹೆಸರಿಗೆ ಅವರು ನಮ್ಮಿಂದ ದುಡ್ಡು ತೊಗೊಂಡು ನಮಗೇನಾದ್ರೂ ಪ್ರಾಪರ್ಟಿನ ಮಾಡ್ಕೊಳ್ಳಿಲ್ಲ ಅಂದರೆ ಕೋರ್ಟಿಗೆ ಕೇಸ್ ಹಾಕ್ಕೊಂಡು ₹1 ದುಡ್ಡು ಇಲ್ದಿರೋ ಹಾಗೆ ನಿಮ್ಮ ಹೆಸರಿಗೆ ನೀವು ಖಾತೆ ಮಾಡಿಸ್ಕೋಬೋದು. ಆ ರೀತಿ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಅಣ್ಣ ಅನ್ನೋ ಅಭಿಮಾನದಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೆ. ಇವತ್ತು ಆ ಮನುಷ್ಯ ಹೋಗ್ತಾ ಹೋಗ್ತಾ ಮುಂದೆ ರೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆಯವ್ರ ಮಾತು ಕೇಳಿಕೊಂಡು ಇವತ್ತು ನಮಗೆ ಪ್ರಾಪರ್ಟಿನೇ ಕೊಡಲ್ಲ ಅಂದ್ಬಿಟ್ರು. ತುಂಬ ಬೇಜಾರಾಯಿತು. ಆ ಕಾರಣಕ್ಕೆ ಸ್ವಲ್ಪ ದಿನದಿಂದ ಸ್ವಲ್ಪ ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ದೇವರ ಆಶೀರ್ವಾದ. ಇವತ್ತು ಯಾವ ದೇವ್ರನ್ನು ನಂಬೋದಕ್ಕೆ ಬೇಡ ಅನ್ನಿಸ್ಬಿಟ್ಟಿದೆ. ನಮ್ಮ ಮನೆ ದೇವರು ಚೌಡೇಶ್ವರಿ, ಗೋಪನಹಳ್ಳಿಲಿರೋ ಚೌಡೇಶ್ವರಿ. ಚೌಡೇಶ್ವರಿನೂ ನಂಬೇಕೋ ಕೈ ಮುಗಿ ಇದುವರೆಗೂ ಆ ಯಮ್ಮನ ನಾನು ನೋಡಿಲ್ಲ. ಕೈ ಮುಗಿಬೇಕೋ ಬೇಡವಾ ಅನ್ನಿಸ್ಬಿಟ್ಟಿದೆ. ಅವಳು ಯಾವತ್ತಿಗೂ ನಮ್ಗೆ ಒಳ್ಳೇದು ಮಾಡೂ ಇಲ್ಲ. ಹುಟ್ಟಿದಾಗ್ಲೇ ಅಪ್ಪನ ಕಳ್ಕೊಂಡು ಅಮ್ಮನ ಕಳ್ಕೊಂಡೆ. ಅನಾಥವಾಗಿ ಬೆಳೆದೆ ನಾನು. ಇವತ್ತೊಂದು ದಿವಸದಲ್ಲಿ ದೇವ್ರು ಇದ್ದಾರೆ ಅಂತ ಅನ್ನೋದೇ ನಂಬೋದು ಕಷ್ಟ ಆಗಿಬಿಟ್ಟಿದೆ. ಆ ಥರ ಆಗಿಬಿಟ್ಟಿದೆ. ಇರಲಿ, ಯಾವತ್ತಿಗೂ ನನ್ನನ್ನು ಕೈ ಹಿಡ್ದಿದ್ದು ನನ್ನ ಗುರು ಬಿಟ್ಟರೆ ಬೇರೆ ಯಾರೂ ಅಲ್ಲ. ಬನ್ನಿ, ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ. ಹಾಗೆ ಒಂದು ಲಿಪ್ ಲೈನರ್ ಮತ್ತು ಲಿಪ್ಸ್ಟಿಕ್ಕು ತೊಗೊಂಬಂದಿದ್ದೆ. ನಾನು ಲಿಪ್ ಲೈನರ್ನ ಸ್ವಲ್ಪ ಡಾರ್ಕ್ ಆಗಿರೋ ತೊಗೋಬೇಕಾಗಿತ್ತು, ಲೈಟ್ ಆಗಿತ್ತು. ಮತ್ತು ಚೇಂಜ್ ಮಾಡಿ ಬೇರೆನೂ ತೊಗೊಂಬಂದೆ. ಮೆಬಿಲಿನ್ ಅವ್ರದ್ದು ತೊಗೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಲಿಪ್ಸ್ಟಿಕ್ನ ಯೂಸ್ ಮಾಡಬೇಕಾದ್ರೆ ಲಿಪ್ ಮೇಲೆ ಯಾವತ್ತೂ ಫಸ್ಟು ನಾವು ಲಿಪ್ ಬಾಮ್ನ ಹಚ್ಬಿಟ್ಟು ಆಮೇಲೆ ಹಚ್ಕೋಬೇಕಾಗತ್ತೆ. ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ ತುಟಿಯೆಲ್ಲ. ಸಾಧ್ಯವಾದಷ್ಟು ಒಂದು ಬೆಳಿಗ್ಗೆ ಹಾಕ್ಕೊಂಡಿದ್ದನ್ನು ಸಂಜೆ ಒಂದು 5:30-6 ಗಂಟೆಗೆ ರಿಮೂವ್ ಮಾಡಿಬಿಡಿ. ಹೆಚ್ಚು ಹೊತ್ತು ತುಟಿನ ಮೇಲೆ ಇರೋದು ಒಳ್ಳೆಯದಲ್ಲ. ಕೆಲವೊಂದು ಜೆಲ್ ರೀತಿ ಬರುತ್ತೆ, ಅದಂತೂ ಫುಲ್ಲು ಡ್ರೈ ಆಗಿರೋ ಥರ. ಅಂದರೆ ಜೆಲ್ ರೀತಿ ಅಂತಂತಲ್ಲ, ಒಂದು ರೀತಿ ಲಿಕ್ವಿಡ್ ಥರ ಬರುತ್ತೆ, ಡ್ರೈ ಆಗುತ್ತೆ. ತುಟಿ ಎಲ್ಲ ಒಂಥರ ಎಳೆದಂಗೆ ಬಿಗ್ದಂಗೆ ಆಗುತ್ತೆ. ಅದು ತುಂಬ ಹೊತ್ತು ತನಕ ಇರುತ್ತೆ. ಏನೇ ನೀರು ಕುಡಿದ್ರೂ ಊಟ ಮಾಡಿದ್ರೂ ಅದು ಯಾವುದಕ್ಕೂ ಅಂಟೋದಿಲ್ಲ. ಆದರೆ ಕೆಲವೊಂದುಗಳು ಊಟ ಮಾಡ್ತಾಯಿದ್ರೆ ಸಾಕು ಅದು ನಮ್ಮ ಹೊಟ್ಟೆ ಒಳಗಡೆನೇ ಹೋಗುತ್ತೆ. ಆ ಥರ ನೋಡಿ ಮಾಡಿ ತಗೊಳ್ಳಿ. ಕೆಲವೊಂದು ಲಿಪ್ಸ್ಟಿಕ್ಗಳೆಲ್ಲ ತುಂಬಾ ಕಷ್ಟ ಇದೆ. ದೇಹದೊಳಗಡೆ ಹೋಗಿದ್ರೆ ತುಂಬಾ ಕಷ್ಟ. ಪ್ರೆಗ್ನೆನ್ಸಿ ಇರೋರು ಮತ್ತು ಬಾಣಂತಿಯರು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಲೈನರ್ ಆಗಲಿ, ಬಾಂಬ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಸ್ಟಿಕ್ ಯೂಸ್ ಮಾಡಬೇಡಿ, ಆಯಿತಾ? ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ತರಕಾರಿ ಏನೇನೆಲ್ಲ ಜೋಡಿಸಿ ಎಲ್ಲನೂ ಬಾಕ್ಸಿಗೆ ಎತ್ತಿಟ್ಬಿಡ್ತೀನಿ. ಇವತ್ತು ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ, ತುಂಬಾ ಕೆಲಸ ಇದೆ. ನಾನು ರಾಗಿ ಮಾಲ್ಟನ್ನು ಮಾಡಿಸ್ಕೊಂಡು ಬಂದಿದ್ದೆ. ಅದು ಜರಡಿ ಹಿಡಿಬೇಕು, ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೋಬೇಕು. ಅದ್ರ ಜೊತೆಗೆ ಬೇಳೆ ಸಾಂಬಾರು ಪೌಡ್ರನ್ನ ಜರಡಿ ಇಟ್ಕೋಬೇಕು. ರಾಗಿ ಮಾಲ್ಟು ಜರಡಿ ಹಿಡಿಯೋದೇ ದೊಡ್ಡ ಹರಸಾಹಸ. ಯಾಕೆಂದರೆ ಅಷ್ಟು ಬೇಗ ಅದು ಕೆಳಗಡೆ ಬೀಳೋದಿಲ್ಲ ಜರಡಿಯಿಂದ. ಯಾಕೆಂದರೆ ಅದೆಲ್ಲ ಫುಲ್ಲು ಎಣ್ಣೆ ಅಂಶ ಇರೋ ಕಾಳುಗಳಾದ್ರಿಂದ ಅದು ಅಲ್ಲಲ್ಲಿಗೆ ಅಂಟ್ಕೊಳ್ತಾ ಇರುತ್ತೆ. ತುಂಬ ಪೇಷನ್ಸ್ ಬೇಕು ಅದನ್ನು ಜರಡಿ ಹಿಡಿಯೋದಕ್ಕೆ. ತುಂಬ ಟೈಮ್ ತೊಗೊಳುತ್ತೆ. ಆ ಕಾರಣಕ್ಕೆ ಪರವಾಗಿಲ್ಲ ಆದ್ರೂ ಜರಡಿ ಹಿಡಿಯೋಣ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ರಾಗಿ ಅಂಬಲಿನ ಹೇಗೆ ಮಾಡ್ತೀನಿ? ರಾಗಿ ಅಂಬಲಿಗೆ 2 ವಸ್ತುಗಳನ್ನು ಸೇರಿಸ್ತೀನಿ. ಆ ವಸ್ತುಗಳು ಸೇರಿಸೋದಕ್ಕೆ ಕಾರಣ ಏನು? ಆ ವಸ್ತುಗಳನ್ನ ಹಾಕಿದ್ರೆ ಏನು ಪ್ರಯೋಜನ? ಅದನ್ನು ನಾಳಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ತುಂಬ ಇದ್ದಿದ್ದರಿಂದ ತರಕಾರಿನೂ ಸಹ ನಾನು ಹೆಚ್ಚಾಕಲಿಲ್ಲ. ಬೇಗ ಒಂಚೂರು ಟೊಮೊಟೊ ಬಾತ್ ಮಾಡ್ಕೊಂಬಿಡೋಣ, ಹಾಗೆಯೇ ಸ್ವಲ್ಪ ಹಂಗೆ ಕೆದ್ಕೊಂಬಿಡೋಣ, ಇರೋರಿಬ್ಬರಿಗೆ ಅಲ್ವಾ ನೋಡೋಣ, ಮುಂದಕ್ಕೆ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಬಾತ್ ಮಾಡಿದೆ. ಏನೂ ಹಾಕಲಿಲ್ಲ ಇದಕ್ಕೆ. 1-2 ಆಲೂಗೆಡ್ಡೆ ಹಾಕಿದೆ. ಒಂದೇ ಒಂದು ದಪ್ಪದ ಆಲೂಗೆಡ್ಡೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಕುಟ್ಟಿ ಪುಡಿ ಮಾಡಿಕೊಂಡೆ. ಶುಂಠಿ, ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು
ಎಲ್ಲನೂ ರುಬ್ಕೊಂಡಿದ್ದೀನಿ. ಹಾಗೇ ಒಗ್ಗರಣೆ ಕೊಟ್ಟಿದ್ದೀನಿ. ಈರುಳ್ಳಿ ಮತ್ತು ಚಕ್ಕೆ ಲವಂಗದ ಪುಡಿ ಮತ್ತು ಸೋಂಪನ್ನ ಹಾಕಿ ಒಗ್ಗರಣೆ ಕೊಟ್ಟು, ಆಮೇಲೆ ಈರುಳ್ಳಿಯಾಗಿ ಬಾಡಿಸ್ಕೊಂಡು, ಆಮೇಲೆ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ ಹಾಕಿ ಬಾಡಿಸ್ಕೊಂಡು, ಚಿಲ್ಲಿ ಪೌಡರ್ನ ಹಾಕಿ, ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನ ಹಾಕಿ, ಆಮೇಲೆ ಅಳತೆ ನೀರು ಹಾಕ್ಬಿಟ್ಟು, ನೀರು ಕುದ್ದ ಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತು ಅಂದರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಇದಕ್ಕೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗಿತ್ತು ರೆಸಿಪಿ. ಬೇಗನೂ ಕೂಡ ಆಗುತ್ತೆ, ಮತ್ತು ಅನ್ನ ಸಾಂಬಾರು ಮಾಡೋಕ್ಕಾಗೋದಿಲ್ಲ ಅಂತ. ಹಾಗೆ ಈ ಟೊಮೊಟೊ ಬಾತ್‌ಗೆ ನಾನು ಚಿಲ್ಲಿ ಪೌಡ್ರ್ ಹಾಕಿರೋದನ್ನೇ ಹೇಳೋದು ಮರ್ತ್ಕೊಂಡಿದ್ದೀನಿ. ಚಿಲ್ಲಿ ಪೌಡರು ಖಾರಕ್ಕೆ ಅನುಗುಣವಾಗಿ ಖಂಡಿತ ಹಾಕಿ. ಹಾಗೆ ಇದೇ ಯೋಚನೆನ ನಾವು ಕೂತ್ಕೊಂಡ್ರೆ ಕೆಲಸಗಳು ಆಗೋದಿಲ್ಲ. ಯಾವುದೇ ಆದ್ರೂನು ಋಣಾನುಬಂಧ ರೂಪೇಣ ಅಂತ ಹೇಳ್ತಾರಲ್ಲ, ಒಂದು ಹಗಳು ಅನ್ನ ನಮ್ಮ ಹತ್ರ ಸೇರಬೇಕು, ನಾವು ತಿನ್ನಬೇಕು ಅಂದರೆ ಋಣ ಇರಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಋಣ ಇದ್ದರೆ ಸಿಕ್ಕೇ ಸಿಗುತ್ತೆ, ಯಾಕೆ ಯೋಚನೆ ಮಾಡೋದು ಅಂತ ಅನ್ನಿಸ್ತು. ಆದರೆ ನನಗನ್ನಿಸೋದಕ್ಕಿಂತ ಅದು ನನ್ನ ಮಗನಿಗನ್ನಿಸ್ತು. ನೋಡಿ, ಚಿಕ್ಕ ಮಕ್ಕಳು ಬಾಯಲ್ಲಿ ನನ್ನ ಕಷ್ಟಕ್ಕೆ ಸಜೆಷನ್ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮ ಕಷ್ಟಗಳಿಗೆ, ಕೆಲವೊಂದು ನೋವುಗಳಿಗೆ ಅವರೇ ಸಜೆಷನ್ ಕೊಟ್ಬಿಡ್ತಾರೆ. ಆಮೇಲೆ ಅನ್ನಿಸ್ತು, ಹೌದಲ್ವಾ, ಕರೆಕ್ಟ್ ಅಲ್ವಾ ಅವ್ನು ಹೇಳೋದು, ಮತ್ತು ಯಾಕೆ ನಾನು ಯೋಚನೆ ಮಾಡಬೇಕು ಅಂದ್ಕೊಂಡು, ಮತ್ತು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಮತ್ತು ವಾಯ್ಸ್ ಕೊಟ್ಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಬಟ್ ವಾಯ್ಸಲ್ಲಿ ಮಾತಾಡ್ತಾ ಇದ್ರೂ ಏನೋ ನೋವು, ಇಷ್ಟು ದಿನದ ಕನಸು, ಒನ್ ಇಯರ್ ಆಯಿತು ಅವ್ರಿಗೆ ಅಮೌಂಟ್ ಕೊಟ್ಟು. ತುಂಬ ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಸಂಬಂಧಗಳಲ್ಲಿ ವ್ಯವಹಾರ ಇಟ್ಕೊಬಾರ್ದು ಅಂತ ಹೇಳ್ತಾರೆ. ಇಟ್ಕೊಂಡಿದ್ದೀನಿ, ಪತ್ರಗಳೆಲ್ಲ ಕರೆಕ್ಟಾಗಿ ಬರೆಸಿದ್ದೀನಿ. ಆದ್ರೂ ಒಂದು ಜಬರ್ದಸ್ತಾಗಿ ಕೇಳ್ಬೋದು ನಾವು. ನೀವು ಬರ್ಕೊಟ್ಟಿರೋ ಪತ್ರದಲ್ಲಿ ತೋರಿಸಿರೋ ಜಮೀನನ್ನೇ ಕೊಡಿ, ನಮಗೆ ತೋರಿಸಿರೋ ಜಮೀನೇನು ಬೇಡ, ನಮ್ಗೆ ಇದೇ ಜಮೀನು ಬೇಕು ಅಂತ ಆಟ ಮಾಡ್ಬೋದು. ಆದರೆ ಸಂಬಂಧನೂ ಉಳ್ಕೋಬೇಕು, ದುಡ್ಡು ನಮ್ಮ ಕೈ ಸೇರಬೇಕು ಅಂದಾಗ ಸ್ವಲ್ಪ ನಾವು ತಾಳ್ಮೆ ತಗೊಳ್ಳೇಬೇಕಾಗತ್ತೆ. ಅದಕ್ಕೆ ಹಾಗೇ ಇವತ್ತು ಚಪಾತಿ, ಟೊಮೊಟೊ ಈ ಕೆಲಸಗಳ ನಡುವಿನಲ್ಲಿ ಮನೆಯವ್ರು ಬಂದುಬಿಟ್ಟು ಚಪಾತಿ ಮಾಡಮ್ಮ ಅಂತಂದರು. ನನಗೆ ಸಿಟ್ಟು ಬರ್ತಾ ಇದೆ. ಯಾಕೆ ಹೇಳ್ತೀರಾ, ಈ ಊರ್ದೊಳ್ಳೆ ಒಂದು ಕತೆ ಆಯ್ತಲ್ಲಪ್ಪ, ಏನು ಮಾಡೋದು, ಕೈ ಹಾಕೋದು ಹಾಕ್ಬಿಟ್ಟಿದ್ದೀನಿ, ಚಪಾತಿ ತಾನೇ ಮಾಡಬೇಕು, ಮಾಡ್ತೀರಿ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಸಿ ಚಪಾತಿ ಮಾಡ್ತಾಯಿದ್ದೀನಿ. ಅದೇ ಕೈಯಲ್ಲಿ ಸಾಂಬಾರು ಸಹ ಮಾಡಿಬಿಟ್ಟೆ. ಇನ್ನು ಒಂದು ಮಾಡೋಕ್ಕೋಗಿ ಇನ್ನೊಂದಾಯಿತು. ನಾನು ಫಸ್ಟೇ ಟೊಮೊಟೊ ಬಾತ್ ಮಾಡಿಕೊಂಡು ಇವ್ರು ಬರಲ್ಲ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೀನಿ. ಈಗ ಬಂದು ಚಪಾತಿ ಬೇಕು ಅಂದರೆ ನಾನು ಏನು ಹೇಳಿ, 2 ಟೈಮ್ಗೂ ಚಪಾತಿ ಮಾಡು ಅಂತ ಹೇಳಿದ್ದಾರೆ. 2 ಟೈಮ್ಗೂ ಸರಿ ಚಪಾತಿ ಎಲ್ಲ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಚಪಾತಿ ಮಾಡಿದೆ. ಅಷ್ಟ್ರಲ್ಲಿ ಮನೆಯವ್ರ ಫ್ರೆಂಡ್ ಬಂದು ಅವ್ರಿಗೂ ಹಾಕ್ಕೊಡು ಅಂದರು. ಈ ರೀತಿ ಕೆಲಸಗಳಿರೋ ಮಧ್ಯದಲ್ಲಿ ಮನೆ ಗಂಡ್ಮಕ್ಳು ಯಾವುದಕ್ಕೂ ಅಡ್ಜಸ್ಟ್‌ಮೆಂಟ್ ಆಗೋದಿಲ್ಲ. ಅದ್ರ ಜೊತೆಗೆ ಫ್ರೆಂಡ್ ಏನಾದರೂ ಬಂದ್ಬಿಡ್ತು ಅಂತಂದರೆ ಯಾವುದಕ್ಕೂ ಕೇಳಲೇಬೇಡಿ ಇನ್ನು. ಈ ರೀತಿ ಆಗುತ್ತೆ. ಹಾಗೆಯೇ ಸ್ನೇಹಿತರೆ, ಮನೆಗಳ ರಾಮಾಯಣ ಇದ್ದದ್ದೇ ಅಂತ ನೀವು ಅಂದ್ಕೊಬೋದು. ಆದರೆ ನಂದೊಂದು ಕೆಲವೊಂದು ಎಚ್ಚರಿಕೆ ಮಾತುಗಳನ್ನು ಹೇಳ್ತೀನಿ. ಸಂಬಂಧಗಳಲ್ಲಿ ವ್ಯವಹಾರ ಕಟ್ಟುನಿಟ್ಟಾಗಿರಲಿ. ನಾನು ಮಾಡಿಸ್ಕೊಂಡಿದ್ದೀನಿ ಕಾನೂನು ಪ್ರಕಾರವಾಗಿ. ತಾಲೂಕು ಆಫೀಸ್‌ನಲ್ಲಿ ಹೋಗ್ಬಿಟ್ಟು ಉಪನೋಂದಣಾಧಿಕಾರಿಗಳ ಕಚೇರಿನಲ್ಲಿ ಪೇಪರ್ ಮಾಡಿಸಿ, ಅವ್ರ ಮನೆಯವ್ರ ಕೈಲೆಲ್ಲ ಸಿಗ್ನೇಚರ್ ತೊಗೊಂಡಿದ್ದೀನಿ. ಕಾನೂನು ಪ್ರಕಾರವಾಗಿ ಹೋಗ್ಬೋದು, ಇಲ್ಲ ಅಂತಲ್ಲ. ಆದರೆ ಸಂಬಂಧ ನನಗೆ ಬೇಕಲ್ವಾ, ಸಂಬಂಧಕ್ಕೋಸ್ಕರ ನಾವು ತಲೆ ತಗ್ಗಿಸ್ಲೇಬೇಕಾಗಿದೆ. ಅವರು ಎದುರುಗಡೆ ಇರೋ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೋಬೇಕು. ಸಂಬಂಧಕ್ಕೋಸ್ಕರ ಇವರು ಇಷ್ಟೊಂದು ದುಡ್ಡು ಕೊಟ್ಟು ಇಷ್ಟು ತಾಳ್ಮೆಯಿಂದಿದ್ದಾಳೆ, ಒಂದು ವ್ಯವಹಾರ ಮಾಡ್ಕೊಳ್ಳೋಣ ಅಂತ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಅವ್ರ ಸಂಬಂಧ ಇಲ್ಲಿಗೆ ಕಟ್ಟಾದರೂ ಆಗ್ಬೋದು. ಏಕೆಂದರೆ ನಾನು ತುಂಬ ತಾಳ್ಮೆಯಿಂದ ಇರ್ತೀನಿ. ತಾಳ್ಮೆಗೆಟ್ರೆ ಖಂಡಿತ ಅವ್ರನ್ನ ತಿರುಗೂ ನೋಡಲ್ಲ. ಆ ಥರ ಒಂಥರ ಒಂದು ಕ್ಯಾರೆಕ್ಟ್ರು ನಂದು. ಹಾಗೆ ಚಪಾತಿ ಮಾಡ್ತಾಯಿದ್ದೀನಲ್ವ, ಚಪಾತಿ ಮಾಡ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕಾಗಿದೆ. ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ. ಮಹಾಲಕ್ಷ್ಮಿ ಸ್ವರೂಪ ಪೊರಕೆ ಆಗಿರ್ಬೋದು, ಮೊರ ಆಗಿರ್ಬೋದು, ಇವರೆಲ್ಲ ಮಹಾಲಕ್ಷ್ಮಿಯರ ಸ್ವರೂಪ ಅಂತ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ಪೊರ್ಕೆನೇ ಆಗಲಿ, ಮೊರನೇ ಆಗಲಿ, ಹೇಗಿಟ್ಟರೆ ಒಳ್ಳೆಯದು? ಮನೆಯಲ್ಲಿ ಕೆಲವೊಂದು ಪಾತ್ರೆಗಳನ್ನು ಹೇಗಿಟ್ಟರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ? ಮನೆಯಲ್ಲಿ ತಿನ್ನೋ ಉಣ್ಣೋದಕ್ಕೆ ಯಾವುದೂ ಕೊರತೆ ಇಲ್ದಿರ, ಮನೆಯಲ್ಲಿ ಯಾವಾಗಲೂ ಅನ್ನಪೂರ್ಣೇಶ್ವರಿ ಯಾವಾಗಲೂ ತುಂಬಿ ತುಳುಕ್ದಂಗಿರ್ತಾಳೆ. ಅದಕ್ಕೆ ಕಾರಣಗಳು ಏನು? ಅದಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಹೇಳ್ತೀನಿ. ಇದು ನನಗೆ ಗೊತ್ತಿರೋ ಅಷ್ಟು ಬೇಸಿಕ್ಕು. ಮತ್ತೆ ಮೇರೆ ಎಲ್ಲೂ ಕೇಳ್ಕೊಂಡು ಬಂದಿಲ್ಲ. ನನ್ನ ಅವ್ವ ಹೇಳ್ತಕ್ಕಂಥ ಕೆಲವೊಂದು ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಹಾಲು ಕಾಯಿಸೋ ಪಾತ್ರೆನ ತೊಳಿತೀವಿ, ಬೇಸನ್ಗೆ ಹಾಕ್ತೀವಿ, ಉಲ್ಟಾ ದಬಾಕಿಡ್ತೀವಿ, ನೀರೆಲ್ಲ ಸೋರುತ್ತೆ. ಮತ್ತೆ ನಾವು ಶೆಲ್ಫ್ ಮೇಲೆ ಇಡ್ತೀವಿ, ಇಲ್ಲ ಕಬೋರ್ಡಲ್ಲಿ ಡ್ರಾಯರೆಲ್ಲ ಏನಾದರೂ ನಾವು ಇಡ್ತೀವಲ್ವ, ಕೆಳಗಡೆ ಬಾಕ್ಸ್ ಇದು ಶೆಲ್ಫ್ ಕೆಳಗಡೆ ಎಲ್ಲ ಇಡ್ತೀವಲ್ವ, ಅಲ್ಲಿ ಇಡಬೇಕಾದ್ರೆ ನಾವು ಉಲ್ಟಾನೇ ಮಾಡಿಡ್ತೀವಿ. ಕಾರಣ ಏನಂದರೆ ಧೂಳಾಗುತ್ತೆ, ಜಿರಳೆ ಬರುತ್ತೆ, ಓಡಾಡುತ್ತೆ ಅನ್ನೋ ಕಾರಣದಿಂದ. ಹಾಲಿನ ಪಾತ್ರೆ, ಅನ್ನದ ಪಾತ್ರೆ, ಮುದ್ದೆ ಪಾತ್ರೆ, ಸಾಂಬಾರು ಪಾತ್ರೆಯನ್ನು ಯಾವುದೇ ಕಾರಣಕ್ಕೂ ಉಲ್ಟಾ ಮಾಡಿ ಇಡಬಾರ್ದು. ಹಾಗೆ ದೋಸೆ ತವನ ಉಲ್ಟಾ ಮಾಡಿ ಇಡಬಾರ್ದು. ಬಾಣಲಿಗಳನ್ನು ಉಲ್ಟಾ ಮಾಡಿ ಇಡಬಾರ್ದು. ಮೊರಗನ್ನು ಯಾವುದೇ ಕಾರಣಕ್ಕೂ ಉಲ್ಟಾ ಕವುಚಿ ಮಗುಚಿ ಇಡಕ್ಕೆ ಹೋಗಬಾರ್ದು. ಇದರಿಂದ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನಿಲ್ಲೋದಿಲ್ಲ, ಮಹಾಲಕ್ಷ್ಮಿ ನೆಲೆ ನಿಲ್ಲೋದಿಲ್ಲ. ದರಿದ್ರ ಲಕ್ಷ್ಮಿ ಮನೆಗೆ ಬರ್ತಾಳೆ, ಜ್ಯೇಷ್ಠ ಲಕ್ಷ್ಮಿ ಮನೆಗೆ ಬರ್ತಾಳೆ,
ಜ್ಯೇಷ್ಠನ ಲಕ್ಷ್ಮಿ ಮನೆಯಲ್ಲಿ ಇದ್ದರೆ ಅನ್ನಪೂರ್ಣೆನೂ ಆ ಜಾಗದಲ್ಲಿ ಇರೋದಿಲ್ಲ, ಮಹಾಲಕ್ಷ್ಮಿನೂ ಅವಳು ಇರೋದಿಲ್ಲ. ಇವಳಿದ ಕಡೆ ಅವಳಿರೋದಿಲ್ಲ, ಅವಳಿದ ಕಡೆ ಇವಳಿರೋದಿಲ್ಲ. ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಓಡೋದಕ್ಕೆ, ತೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಮನೆ ಏನಾದ್ರೂ ಕಟ್ಟಿಸ್ತಾ ಇದ್ದೀರಾ, ನಿಮ್ಮ ಮನೇಲಿ ಏನಾದ್ರೂ ಒರಳುಕಲ್ಲು, ಹಳೆ ಒರಳುಕಲ್ಲಿದೆ, ಅದನ್ನು ಬಿಸಾಕಬೇಕು ನಾವು ಹೊರಗಡೆ, ಬೇಡ ಬೇರೆ ಒರಳುಕಲ್ಲು ಹಾಕೊಳ್ಳೋಣ, ಅಥವಾ ಅದೇ ಒರಳುಕಲ್ಲನ್ನ ಬೇರೆ ಕಡೆ ಇಟ್ಬಿಡೋಣ ಒಂದು ಕಡೆ ಅನ್ನೋದಾದರೆ, ಅದನ್ನು ತಗೊಂಡೋಗಿ ನೀವು ಎಲ್ಲಾದರೂ ಇಡಿ, ಬೀದಿಯಿಂದ ಮನೆಯಿಂದ ಹೊರಗಡೆ ಇಡಿ, ರೋಡ್ ಸೈಡಲ್ಲಿ ಇಡಿ, ಎಲ್ಲಿ ಬೇಕಾದರೂ ಇಡಿ. ಆದರೆ ಅದನ್ನು ಉಲ್ಟಾ ಮಾಡಿ ಇಡೋಕ್ಕೆ ಹೋಗ್ಬೇಡಿ. ಒರಳುಕಲ್ಲು ಹೇಗೆ ನೆಟ್ಟಿಗಿರುತ್ತೋ ಹಾಗೇ ಥರನೇ ಇಡಿ. ಯಾಕೆಂದರೆ ಬೇರೆಯವರು ಹೇಗಾದರೂ ಮಾಡ್ಕೊಳ್ಳಿ, ಈಗ ನೀವು ಇಟ್ಟೋಗ್ತೀರಾ, ಇನ್ಯಾರೋ ಬಂದು ಅದನ್ನು ಉಲ್ಟಾ ಮಾಡ್ತಾರೆ, ಅದು ನಿಮ್ಗೆ ಅನ್ವಯಿಸೋದಿಲ್ಲ. ಆದರೆ ಬಟ್ ನೀವು ಇಡುವಾಗ ಮಾತ್ರ ಸ್ಟ್ರೈಟಾಗಿ ಹೇಗೆ ನೀವು ಒರಳುಕಲ್ಲು ರುಬ್ಬುವಾಗಿತ್ತೋ ಅದೇ ಸ್ಟೇಜಲ್ಲಿ ನೀವು ಇಟ್ಟರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅವಾಗೆಲ್ಲ ಉಪ್ಪಿನಕಾಯಿ ಹಾಕೋ ಮಡಕೆಗಳಾಗಿರ್ಬೋದು, ಉಪ್ಪಿನ ಜಾಡಿಗಳಾಗಿರ್ಬೋದು, ಕಲ್ಲು ಮರ್ಗೆಗಳಾಗಿರ್ಬೋದು, ಒಡೆದೋದ್ರೆ ಅದನ್ನು ಉಲ್ಟಾ ಮಾಡೋ ಇಡೋದು, ದಬಾಕಿಡೋದು ಮಾಡ್ತಿರ್ಲಿಲ್ಲ. ಕಾರಣ ಏನಂದರೆ ಮನೆ ಸೂನುತ್ತೆ, ಮನೆಗೆ ದರಿದ್ರ ಬರುತ್ತೆ. ಅನ್ನಪೂರ್ಣೇಶ್ವರಿ ಜೋಳಿಗೆಯಲ್ಲಿ ನಾವಿರೋದು, ಆ ಅನ್ನಪೂರ್ಣೇಶ್ವರಿ ಜೋಳಿಗೆಯಿಂದ ನಮ್ಮನ್ನು ತೆಗೆದು ಬಿಸಾಕಿದ್ರೆ ನಾವು ಹೊಸ್ಕೊಂಡು ಸಾಯ್ಬೇಕಲ್ವ, ಆ ಥರ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ತಾಯಿದ್ರು. ಒರಳು ಕಲ್ಲು ಗುಂಡಿರುತ್ತಲ್ವ, ಒರಳು ಮತ್ತು ಕಲ್ಲು. ಒರಳು ಬಂದ್ಬಿಟ್ಟು ಪಾರ್ವತಿ, ಕಲ್ಲು ಬಂದ್ಬಿಟ್ಟು ಶಿವ ಪಾರ್ವತಿಯರ ಸ್ವರೂಪ. ಅದನ್ನು ಯಾವುದೇ ಕಾರಣಕ್ಕೂ ಓರೆ ಇಡೋದು ಅಥವಾ ಉಲ್ಟಾ ಮಾಡಿ ಇಡೋದು, ಹಳೆ ಕಲ್ಲಲ್ವ ಬಿಸಾಕ್ಬಿಡೋಣ ತಗೊಂಡೋಗಿ ಅಂದ್ಬಿಟ್ಟು ಉಲ್ಟಾ ಮಾಡಿ ಬಿಸಾಕ್ಬಿಟ್ಟು ಉರುಳಿಸ್ಬಿಟ್ಟು ಬಂದ್ಬಿಡೋದು, ಆ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ಮನೆಯಲ್ಲೂ ನೀವು ರುಬ್ತಿರೋ, ಕುಟ್ಟಲ್ವೋ ಅಥವಾ ಮೂಲೆಯಲ್ಲಿ ಇಟ್ಟಿರ್ತಿರೋ ಗೊತ್ತಿಲ್ಲ, ಮನೆಯಲ್ಲಿ ಯಾವತ್ತೂ ಒಂದು ರುಬ್ಬೋ ಕಲ್ಲನ್ನು ಇಟ್ಕೊಂಡಿರಿ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಖಂಡಿತ ಅದಕ್ಕೆ ಪೂಜೆ ಮಾಡಿ. ಮಂತು, ಲಟ್ಟಣಿಗೆ, ಆಮೇಲೆ ರುಬ್ಬೋ ಕಲ್ಲು, ಇಷ್ಟಕ್ಕೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವೇನಾದರೂ ನಮ್ಮ ಮನೆಯಲ್ಲಿ ಬಾಡಿಗೆಗೆ ಬಂದಿದ್ದಾರೆ, ನನ್ನ ಫ್ರೆಂಡ್ ಇದ್ದಾಳೆ, ಇನ್ಯಾರೋ ನನ್ನ ಕಷ್ಟದಲ್ಲಿದ್ದಾರೆ, ನಮ್ಮ ಮನೇಲಿ ಎಕ್ಸ್ಟ್ರಾ ತವ ಇದೆ, ಆಮೇಲೆ ಹಾಲು ಕಾಯಿಸೋ ಪಾತ್ರೆ ಇದೆ, ಒಂದೆರಡು ಪೊರಕೆಗಳು ಜಾಸ್ತಿ ಇದೆ, ಒಂದೆರಡು ಮೊರ ಜಾಸ್ತಿ ಇದೆ, ಅಥವಾ ತವ ಜಾಸ್ತಿ ಇದೆ, ಲಟ್ಟಣಿಗೆ ಜಾಸ್ತಿ ಇದೆ, ಒತ್ತೋ ಮಣೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನೀವೇನಾದರೂ ಕೊಡೋದೇ ಆದರೆ ನಿಮ್ಮ ಮನೆ ಮಹಾಲಕ್ಷ್ಮಿ ಅವ್ರ ಮನೆಗೆ ಹೋಗಿ ನೆಲೆಸ್ತಾಳೆ ಅಂತಲೇ ತಿಳ್ಕೊಂಬಿಡಿ. ಮುಸ್ಸಂಜೆ ಟೈಮಲ್ಲಿ ಸುಣ್ಣನ ಯಾರಿಗೂ ಕೊಡ್ತಾ ಇರಲಿಲ್ವಂತೆ. ಮುಸ್ಸಂಜೆ ಟೈಮಲ್ಲಿ ಉಪ್ಪು ಅಂತ ಕರಿತಾ ಇರಲಿಲ್ವಂತೆ, ಲವಣ ಅಂತ ಕರಿತಾ ಇದ್ರಂತೆ, ಋಣ ಜಾಸ್ತಿ ಆಗುತ್ತೆ ಅಂತ. ಮುಸ್ಸಂಜೆ ಟೈಮಲ್ಲಿ ಅರಿಶಿಣ, ಕುಂಕುಮ, ಎಣ್ಣೆ, ಉಪ್ಪು ಅಂಗಡಿಯಿಂದ ತರ್ತಾ ಇರಲಿಲ್ವಂತೆ, ಋಣಭಾರ ಜಾಸ್ತಿ ಆಗುತ್ತೆ ಅಂತ. ಹಿರಿಕರು ಯಾವತ್ತೂ ಅವ್ರಿಗೆ ಅನುಭವ ಇರೋದು, ಕೇಳಿರೋದು, ನೋಡಿರೋದು, ಅವ್ರ ಹಿರಿಕರು, ನಮ್ಮ ಹಿರಿಕರೇ ಈ ಥರ ಆದರೆ ಅವ್ರ ಹಿರಿಕರು ಎಷ್ಟು ಸಂಪ್ರದಾಯವನ್ನು ಪಾಲಿಸ್ತಾ ಇದ್ರು. ಸಣ್ಣ ಪುಟ್ಟ ಬದಲಾವಣೆ ನಾವು ಅಳವಡಿಸ್ಕೋಬೇಕು, ನಮ್ಮ ಮಕ್ಕಳಿಗೂ ಅಳವಡಿಸ್ಕೋಬೇಕು. ಸಾಂಸ್ಕೃತಿಕ ಒಂದು ಪರಂಪರೆ ಉಳ್ಳಂತಹ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಅವರದೇ ಪ್ರಾಂತ್ಯದಲ್ಲಿ ಅವರದೇ ಒಂದು ಸಂಪ್ರದಾಯಗಳು, ಸಂಸ್ಕೃತಿಗಳು ಇರುತ್ತೆ. ಅದನ್ನು ನಮ್ಮಂತಹ ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲ ಉಳಿಸ್ಕೊಂಡು ಹೋದರೆ ಮುಂದಿನ ಜನ್ರೇಷನ್ ಎಷ್ಟೇ ಗ್ರೈಂಡರ್ ಬಂದಿರ್ಬೋದು, ಮಿಕ್ಸಿ ಬಂದಿರ್ಬೋದು, ರುಬ್ಬೋ ಕಲ್ಲು ಮುಂದೆ ಯಾವುದೂ ಅಲ್ಲ. ರುಬ್ಬೋ ಕಲ್ಲು ಯಾವತ್ತು ಬಂತೋ, ರುಬ್ಬೋ ಯಾವತ್ತು ಹೋಯ್ತೋ, ಮಿಕ್ಸಿ ಯಾವಾಗ ಬಂತೋ, ಆರೋಗ್ಯನೂ ಹಂಗೆ ಗೇಟ್ ಪಾಸ್ ಕೊಟ್ಕೊಂಡು ಹೊಟ್ಟೋಗ್ಬಿಡ್ತು, ಆಯಸ್ಸು ಹಂಗೆ ಕಡಿಮೆ ಆಯ್ತಾ ಹೋಯ್ತು ಅಲ್ವಾ. ಸ್ನೇಹಿತೆಯರು ಯಾರೇ ಆಗಲಿ, ಕಷ್ಟ ಸುಖ ಏನೇ ಬರಲಿ, ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ವಸ್ತುಗಳು ಏನೇ ಇರಲಿ ಕೊಡಲಿಕ್ಕೆ ಹೋಗಬೇಡಿ. ಹೊಸಾದು ಒಂದು ತೆಗೆದುಕೊಟ್ಬಿಡಿ. ಹಳೇ ಬಟ್ಟೆ ಆದರೂ ಅಷ್ಟೇ ಕೊಡ್ಲಿಕ್ಕೆ ಹೋಗಬೇಡಿ, ಹೊಸ ಬಟ್ಟೆನೇ ತೆಗೆದುಕೊಟ್ಬಿಡಿ, ಹೊಸ ಪಾತ್ರೆ ತೆಗೆದುಕೊಟ್ಬಿಡಿ. ಬಳಸ್ಕೊಂಡಿರೋ ನಿಮ್ಮ ಮನೆಯಲ್ಲಿ ನಾನು ತಗೊಂಬರೋಣ ತನಕ ಅಂತ ಕೊಡೋದು, ಅಥವಾ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ ಕೊಡೋದು, ಆ ಥರ ಏನಾದರೂ ನೀವು ಮಾಡಿದ್ರೆ ಹೇಳಿದ್ನಲ್ವ ಆವಾಗ, ಉಡೋ ಬಟ್ಟೆ, ತಿನ್ನೋ ಅನ್ನ ಸೂನುತ್ತೆ, ದರಿದ್ರ ಬರುತ್ತೆ, ಬರಿದಾಗುತ್ತೆ ಅಂತ ಹೇಳ್ತೀವಿ. ದಯವಿಟ್ಟು ಪೊರಕೆಯನ್ನು ಅಷ್ಟೇ ಕೊಡ್ಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಮೊರನ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಆದ್ರೂ ಮೆಂತ್ಯ, ಕಾಗದ ಎರಡನ್ನೂ ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ತಾರಿಸಿ ಎತ್ತಿಡಿ. ನಿಮಗೆ ಸಾಧ್ಯ ಆದರೆ ಅಮಾವಾಸ್ಯೆ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ ಇಟ್ಟು ಪೂಜೆ ಮಾಡಿ. ಏಕೆಂದರೆ ಅಷ್ಟು ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿ ಅವಳು ಇದ್ದಾಳ ಅಂತಂದರೆ ಖಂಡಿತ ಇದ್ದಾಳೆ. ಅವತ್ತು ನನಗೆ ಗೊತ್ತಿರೋ ಹಾಗೆ ನನ್ನವ್ವ ನನ್ನ ಕೈಯಲ್ಲಿ ಯಾರಿಗಾದರೂ ಉಪದಾನ ಕೊಡಬೇಕು ಅಂದರೆ 2 ಕೈಯಿಂದನೂ ನಾವು ಕೊಡ್ತಿರ್ಲಿಲ್ಲ.
ಒಂದು ಮೊರದ ತುದಿನಲ್ಲಿ ಒಂದು ಹಿಡಿ ಅಕ್ಕಿನೋ 2 ಹಿಡಿ ಅಕ್ಕಿನೋ ಹಾಕೊಂಡೋಗಿ ಆ ಮೊರದ ತುದಿನ ಗೋಟು ಸಮೇತ ಹಿಂಗೆ ಸುರಿತಿದ್ವಿ. ಅವರ ಜೋಳಿಗೆಗೆ ಸುರಿತಿದ್ವಿ. ನಾವು ಯಾವತ್ತೂ ಅದನ್ನು ಭಿಕ್ಷೆ ಅಂತ ಹೇಳ್ತಿರ್ಲಿಲ್ಲ. ಉಪದಾನ ಅಂತ ಹೇಳ್ತೀವಿ. ಉಪದಾನ, ಉಪದಾನ ಅಂತ ಹೇಳ್ತಿದ್ವಿ. ಒಬ್ಬರು ರೋಡಲ್ಲಿ ಒಬ್ರು ಹೋಗ್ತಾ ಇದ್ದಾರೆ, ದುಡ್ಡು ಕೇಳ್ತಾ ಇದ್ದಾರೆ ಅಂದರೆ, ಮಗ ಅವನು ಉಪದಾನ ಕೇಳ್ತಿದ್ದೇವ ತಗೊಳವ, ಒಂದು 50 ಪೈಸೆ ಹಾಕ್ಬಿಟ್ಟು ಬಾ, 4 ಆಣೆ ಹಾಕ್ಬಾ, 10 ಪೈಸೆ ಹಾಕ್ಬಿಟ್ಟು ಬಾ ಅಂದ್ಬಿಟ್ಟು ನಮ್ಮ ಕೈಗೆ 5 ಪೈಸೆ 10 ಪೈಸೆ ಕೊಟ್ಟು ಹಾಕಿಸ್ತಿದ್ರು ಅವರು ಅವತ್ತೊಂದು ದಿವಸದಲ್ಲಿ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಾವು 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 ಮಾ ನಾವು ಭಿಕ್ಷೆ ಹಾಕೋಷ್ಟು ದೊಡ್ಡ ಮನುಷ್ಯರಲ್ಲ. ಅವರು ಭಿಕ್ಷೆ ತಗೊಳ್ಳೋ ಅಷ್ಟು ಒಂದು ಕೆಳಮಟ್ಟಕ್ಕೆ ಇಳಿದಿಲ್ಲ. ನಮ್ಮ ಕೈಲಿ ಅಲ್ಪ ಸ್ವಲ್ಪ ಆಗ್ತಕ್ಕಂತಹ ದಾನ ಅಂತ ನಾವು ನೀಡಿದ್ರೆ, ನಾವು ಆಗ್ತಕ್ಕಂತಹ ದಾನಕ್ಕೆ ಒಂದು ಬೆಲೆ, ಒಂದು ಗೌರವ, ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯಿಂದ ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆಯಿಂದ ಹಿರೀಕರು ನಮಗೆ ಹೇಳಿ ಕಳಿಸಿದ್ದು ಒಂದೇ ಮಾತು, ಉಪದಾನ. ಭಿಕ್ಷೆ ಅನ್ಬೇಡ, ಭಿಕ್ಷಿಕ ಅನ್ಬೇಡ, ಉಪದಾನ ಕೇಳಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಿದ್ರು. ಎಷ್ಟು ನಿಜ ಅಲ್ವಾ? ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ನಾವು ಹಿರೀಕರಿಂದ ಕಲ್ತಿರೋದನ್ನ ಸಾಧ್ಯ ಆದಷ್ಟು ನಮ್ಮ ಮಕ್ಕಳಿಗೆ ಕಲಿಸೋಣ. ಕಲಿಸ್ಲಿಲ್ಲ ಅಂತಂದರೆ ಅದು ಉಳಿಗಾಲ ಇರೋದಿಲ್ಲ. ಯಾವ ಪುಸ್ತಕದಲ್ಲೂ ಕೆಲವೊಂದು ಪದ್ಧತಿಗಳನ್ನು, ರೀತಿ ನೀತಿಗಳನ್ನು ಖಂಡಿತ ಬರೆದಿರೋದಿಲ್ಲ. ಆಡುವ ಮಾತಿನಲ್ಲಿ, ಹಾಡುವ ಹಾಡಿನಲ್ಲಿ, ನಾವು ನಡ್ಕೊಳ್ಳೋ ರೀತಿನಲ್ಲಿ ನಮ್ಮದೇ ಸಂಸ್ಕೃತಿ, ಸಂಪ್ರದಾಯಗಳು ಅಳವಡಿಸಿದೆ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ನಾನು ಆಗಲೇ ಹೇಳಿದ್ನಲ್ವಾ, ದೋಸೆ ಕಲ್ಲನ್ನು ಮುಚ್ಚಾಕ್ಬೇಡಿ ಅಂತಂತ. ಅದನ್ನು ಅಷ್ಟೇ, ಯಾರ ಮನೇಲಾದರೂ ಅಷ್ಟೇ, ನಮ್ಮ ಮನೇಲಿ ದೋಸೆ ತವ ಬರ್ತಾ ಇಲ್ಲ ಕಣೆ, ದೋಸೆ ಇಟ್ಬಿಟ್ಟಿದ್ದೀನಿ, ನನ್ನ ಗಂಡ ಬರೋ ಟೈಮು, ತವದಿಂದ ದೋಸೆನೇ ಇದ್ದೇಳ್ತಾ ಇಲ್ಲ, ಅದು ನಾನ್ ಸ್ಟಿಕ್ ಆದರೂ ಪರವಾಗಿಲ್ಲ, ಕಬ್ಬಿಣದಾದ್ರೂ ಪರವಾಗಿಲ್ಲ, ಅಲ್ಯೂಮಿನಿಯಮ್ದಾದ್ರೂ ಪರವಾಗಿಲ್ಲ, ಕೊಡೆ ಅಮ್ಮ, ಒಂದ್ಸರಿ ಹೋಗಿ ದೋಸೆ ಹಾಕೊಬಂದು ವಾಪಸ್ ರಿಟರ್ನ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆ ತಪ್ಪು ಕೆಲಸ ಮಾಡಬೇಡಿ. ಅವಳು ಎಂಥ ಸ್ನೇಹಿತೆ ಆದರೂ, ಪರವಾಗಿಲ್ಲ ಹೋಗೆ, ಇಲ್ಲ ಕಣೆ ದೋಸೆ ಕಲ್ಲು ಈಗ ತಾನೇ ತೊಗೊಂಡೋದ್ರು ಅಂತಾನೆ, ಇಲ್ಲ ಅಂತಂದರೆ ಇಲ್ಲವೇ ಇಲ್ಲ ಅಂತಾನೆ ಹೇಳಿ, ಇಲ್ಲ ಅಂತಂದರೆ ಇಲ್ಲಮ್ಮ, ನಮ್ಮ ಮನೆ ದೋಸೆ ಕಲ್ಲನ್ನ ಬೇರೆಯವ್ರ ಮನೆ ಕೊಡಲ್ಲ ಅಂತಾನೆ ಅನ್ಬೋದು. ಏನು ಮಹಾ ಅನ್ಬೋದು, ಅಯ್ಯೋ ಬಾರಿ ಇವಳು ಅಂತ ಹೇಳ್ಬೋದು ಅಂತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಯಾಕೆಂದರೆ ನಿಮ್ಮ ಮನೇಲೆಲ್ಲ ನೀವು ನೆರಳಾಡಿದ್ರೆ ಅವ್ರು ಯಾರೂ ಬರೋದಿಲ್ಲ. ಏನು ಮೇಡಮ್ ಇಂಥವಕ್ಕೆಲ್ಲ ಮಹಾಲಕ್ಷ್ಮಿ ಹೊರಟೋಗೋ ಹಂಗಿದ್ರೆ ಈ ಅಂಗಡಿಗಳಲ್ಲೆಲ್ಲ ಉಲ್ಟಾ ಮಾಡಿ ಇಡ್ತಾರೆ. ಮತ್ತು APMCಗಳಲ್ಲಿ ಕುಕ್ಕೆ ಮರ ಎಲ್ಲ ಯೂಸ್ ಮಾಡ್ತಾರೆ, ಅಲ್ಲೂ ಸಹ ಉಲ್ಟಾ ಮಾಡಿಡ್ತಾರೆ. ಅವರಿಗೆಲ್ಲ ಮಹಾಲಕ್ಷ್ಮಿ ಹೋಗಿಲ್ವಾ ಅಂತ ಅನ್ಬೋದು. ಮನೆ APMC ಆಗೋಕ್ಕಾಗಲ್ಲ, APMC ಮನೆ ಆಗೋಕ್ಕಾಗಲ್ಲ. ಅಷ್ಟನ್ನು ತಿಳ್ಕೊಂಬೇಡಿ. ಮನೆಯಲ್ಲಿ ಮನೆಯಾಗಿ ಇರಬೇಕು. ಮನೆಯಲ್ಲಿರೋ ಮಹಾಲಕ್ಷ್ಮಿನ ಸಾಧ್ಯವಾದಷ್ಟು ಉಳಿಸ್ಕೊಳ್ಳೋದನ್ನ ನೋಡಬೇಕು. ಒಂದು ಸಲ ಜ್ಯೇಷ್ಠ ಲಕ್ಷ್ಮಿ ಒಂದು ಸಲ ಎಂಟ್ರಿ ಕೊಡ್ತು ಅಂತಂದರೆ ಆಕೆನೆ ಕಳಿಸೋದು ತುಂಬ ಕಷ್ಟ ಅಂತ ಹೇಳ್ತೀನಿ. ಓಕೆನಾ? ಸಣ್ಣ ಪುಟ್ಟ ಆಚಾರ ವಿಚಾರನ ಪಾಲನೆ ಮಾಡ್ತಾ ಬನ್ನಿ. ಖಾರದ ಪುಡಿ, ಸಾಂಬಾರ್ ಪುಡಿಗೆ ಸ್ವಲ್ಪ ಇಂಗನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಬೇಳೆ ಸಾಂಬಾರ್ ಪುಡಿಗೆ ನಾನು ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿಲ್ಲ, ಬರೀ ಕಾಳುಗಳು, ಧನ್ಯ ಮಾತ್ರ ಮಿಕ್ಸ್ ಮಾಡಿ, ಎಲ್ಲನೂ ಮಿಕ್ಸ್ ಮಾಡಿ ನಾನು ಸಾಂಬಾರ್ ಪುಡಿ ಮಾಡಿಸಿರೋದು. ಹೇಗೆ ನಾನು ಮಾಡಿಸ್ದೆ, ಎಷ್ಟೆಷ್ಟಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಖಾರದ ಪುಡಿ ಯಾಕೆ ಮಿಕ್ಸ್ ಮಾಡಿಲ್ಲ ಅಂತಂದರೆ, ಖಾರದ ಪುಡಿ ಮಾಡಿಸೋದಾದರೆ ನಾನು ಪುಳಿಯೋಗರೆಗೆ, ಆಮೇಲೆ ಇದಕ್ಕೆ ಎಂಥ ಬ್ರಿಂಜಾಲ್ ಗೊಜ್ಜು ಮಾಡ್ತೀವಲ್ಲ, ಏನಪ್ಪ ಅದು, ಏನೋ ಒಂದು ಸಡನ್ನಾಗಿ ಬಾಯಿ ಬರ್ತಾಯಿಲ್ಲ, ಮತ್ತು ವಾಂಗಿಬಾತ್ಗೆ ಇವಕ್ಕೆಲ್ಲ ಬಳಸೋಕ್ಕಾಗೋದಿಲ್ಲ ಖಾರದ ಪುಡಿ ಮಿಕ್ಸ್ ಮಾಡಿದ್ರೆ. ಅದೇ ನಾವು ಪೌಡ್ರ್ ಮಾಡಿಕೊಂಡ್ರೆ ನಮ್ಗೆ ಹೆಂಗೆ ಬೇಕು ಯಾವ ಪಲ್ಯಕ್ಕಾದರೂ ಹಾಕ್ಕೋಬೋದು. ಇದೇ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಉದುರಿಸಿದ್ರೆ ಅದೊಂಥರ ಟೇಸ್ಟ್ ಆಗುತ್ತೆ. ಬರೀ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಆಗುತ್ತೆ ಪಲ್ಯಗಳಿಗೆ. ಈ ರೀತಿ ನಾವು ಚೇಂಜಸ್ ಮಾಡ್ಕೋಬೋದು ಅಂತ ಈ ಸಾಂಬಾರು ಪುಡಿನ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೀನಿ. ನಾಳೆ ನಾಳಿದ್ರಲ್ಲಿ ಕ್ಲೀನಾಗಿ ಬರೆದು ನಾನು ವಿಡಿಯೋದಲ್ಲಿ ಹಾಕ್ತೀನಿ, ಯಾವ ರೀತಿ ಮಾಡಿಸ್ಕೊಂಡೆ, ಯಾವ್ಯಾವ ರೀತಿ ಮಾಡ್ಕೋಬೇಕು, ಎಷ್ಟೆಷ್ಟು ಗ್ರಾಮ್ ಬೇಕು, ಏನೆಲ್ಲ ಹಾಕಿದ್ದೀನಿ ಇದಕ್ಕೆ ಅಂತ ಖಂಡಿತವಾಗ್ಲೂ ನಾನು ನಾಳೆ ನಾಳಿದ್ರಲ್ಲಿ ಖಂಡಿತ ಹಾಕ್ತೀನಿ ಸ್ನೇಹಿತರೆ. ಯಾವುದೇ ಒಂದು ಖಾರದ ಪುಡಿ ಮಾಡಿಸ್ಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಸಾಧ್ಯವಾದಷ್ಟು ದಪ್ಪ ತಳದ ಒಂದು ಪಾತ್ರೆಯಲ್ಲಿ ಹುರಿದು ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಹಾಗೆ ಸಾಂಬಾರು ಪುಡಿ ಮಾಡಿಸಿದೆ. ಮಿಲ್ಲಲ್ಲಿ ಕಡಿಮೆ ಅಂದ್ರೂ ಅರ್ಧ KGಗಿಂತ ಕಡಿಮೆ, 1/4 KGಗಿಂತ ಹೆಚ್ಚು ಸಾಂಬಾರು ಪುಡಿ ಉಳ್ಕೊಂಡಿರುತ್ತೆ ಆ ಮಿಷಿನ್ ಒಳಗಡೆ. ಅದೆಲ್ಲ ಹೊರಗಡೆ ಬರಬೇಕು ಅಂದರೆ ಒಂದು ಹುರುಳಿ ಕಾಳು ಹಾಕಬೇಕು, ಇಲ್ಲ ಅಂತಂದರೆ ಈ ಥರ ಅಕ್ಕಿ 1.5 ಪಾವು ಅಕ್ಕಿನ ಕೊಟ್ಟು ಕಳಿಸಿದ್ದೆ. 1.5 ಪಾವು ಅಕ್ಕಿನಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ, 1 ಹಿಡಿಯಷ್ಟು ಕಡಿಮೆ ಆಗಿರುತ್ತೆ. ನೋಡಿ ಎಷ್ಟು ಸಾಂಬಾರು ಪುಡಿ ಬಂದಿದೆ ಅಂತಂದರೆ ಒಂದು ಬಾಕ್ಸ್ ತುಂಬ ಆಯಿತು. ಅರ್ಧ KG ಹತ್ತತ್ರ, ಸ್ವಲ್ಪ ಕಡಿಮೆ ಅರ್ಧ KG ಅಂದ್ಕೊಳ್ಳಿ, ಅಷ್ಟು ಸಾಂಬಾರು ಪುಡಿ ಬಂದಿತ್ತು. ಕಡಿಮೆ ಅಂದ್ರೂ 2 ರಿಂದ 3 ತಿಂಗಳಿಗಾಗೋಷ್ಟು ಸಾಂಬಾರು ಪುಡಿ ಬಂದಿತ್ತು.
ಯಾರೇ ಮಿಲ್ ಮಾಡಿಸಿದ್ರು ಈ ಥರ ಮಾಡಿ. ಅಂದರೆ ಪೌಡ್ರ್ ಮಾಡಿಸ್ಬಾರ್ದು. ಅಕ್ಕಿನೇ ಆಗಲಿ, ಹುರುಳಿನೇ ಆಗಲಿ ಹಾಗೆ ಮಿಲ್ಲೊಳಗಡೆ ಹಾಕಿ ಹಾಗೆ ಬಿಟ್ಬಿಡಿ ಅಣ್ಣ. ಕಾಳು ರೂಪದಲ್ಲೇ ಬರಲಿ. ಅದರೊಳಗಡೆ ಇರುವಂಥ ಸಾಂಬಾರು ಪುಡಿ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು ಈಚೆ ಬಂದ್ಬಿಡುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೋತೀವಿ ಅಂದರೆ ಸಾಕು, ಖಂಡಿತ ಆ ಥರ ಮಾಡ್ಕೊಳ್ತಾರೆ. ಇದೆಲ್ಲ ಆದಮೇಲೆ ಚೆನ್ನಾಗಿ ಅಮ್ಕಿ ತುಂಬಬೇಕು. ಕೆಲವ್ರು ಏನು ಮಾಡ್ತಾರೆ, ಇದಕ್ಕೆ ಉಪ್ಪನ್ನು ಸೇರಿಸ್ತಾರೆ, ಅರಳುಪ್ಪನ್ನ. ನಾನು ಸೇರಿಸೋದಿಲ್ಲ. ಕಾರಣ ಏನಂದರೆ ಸ್ಟೀಲ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ಅರಳುಪ್ಪು ಜಿನುಗುತ್ತೆ. ಚಳಿಗಾಲದಲ್ಲಿ ಇದರಲ್ಲಿ ಜಿನುಗುತ್ತೆ. ಅದೇನಾಗುತ್ತೆ, ತುಕ್ಕು ಬಂದ್ಬಿಡುತ್ತೆ ಬಾಕ್ಸು ಅನ್ನೋ ಕಾರಣಕ್ಕೋಸ್ಕರ ನಾನು ಉಪ್ಪನ್ನ ಹಾಕ್ತಾ ಇಲ್ಲ. ಇದನ್ನು ಅಷ್ಟೇ, ಮಾಲ್ಟ್ ಪೌಡ್ರನ್ನು ಅಷ್ಟೇ ಜರಡಿ ಇಟ್ಕೊಳ್ತಾ ಇದ್ದೀನಿ. ಸುಮಾರು 7.5 kg ಮಾಲ್ಟ್ ಪೌಡ್ರ್ ಆಗಿದೆ. ಮನೆ ಮಂದಿ ಎಲ್ಲ ಕುಡಿತೀವಿ ಇದನ್ನು. ನಾಳೆ ತೋರಿಸ್ಕೊಡ್ತೀನಿ ಇದಕ್ಕೆ ಏನೇನು ವಸ್ತುಗಳನ್ನು ನಾನು ಸೇರಿಸಿ ನಾನು ಮಾಲ್ಟನ್ನು ಮಾಡ್ತೀನಿ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಮಾತ್ರ. ಹೆಲ್ತ್ಗಂತೂ ತುಂಬ ಬೆನಿಫಿಟ್ ಇದೆ. ಡಯಟ್ ಮಾಡೋರ್ಗಂತೂ ಸೂಪರಾಗಿ ಬೇಗ ಸಣ್ಣ ಆಗ್ಬೋದು. ಅವೆರಡು ವಸ್ತುಗಳನ್ನು ನೀವೇನಾದ್ರೂ ಸೇರಿಸಿ ನೀವು ಡಯಟ್ ಮಾಡೋದಾದರೆ ತುಂಬ ಬೇಗ ಸಣ್ಣ ಆಗ್ಬೋದು. ಏನದು ಏನು ಸೇರಿಸಿದ್ದೀರಾ ಅಂತಂತೀರಾ? ಖಂಡಿತ ನಾಳಿನ ವಿಡಿಯೋನ ಖಂಡಿತ ಮಿಸ್ ಮಾಡ್ದಿರ ನೋಡಿ. ಸಾಧ್ಯವಾದಷ್ಟು ನಮ್ಮ ಮನೇಲಿರೋ ಮಹಾಲಕ್ಷ್ಮಿಯನ್ನು ಸೇರಿಸ್ಕೊಳ್ಳೋಣ, ಹತ್ರ ಕರ್ಕೊಳ್ಳೋಣ. ನಮ್ಮ ಮನೆ ಕಬೋರ್ಡಲ್ಲಿ ಇಟ್ಟು ಕೂಡಾಕ್ಬಿಡೋಣ. ನಮ್ಮ ಮನೆ ಒಳಗಡೆ, ನಮ್ಮ ಮನಸ್ಸಿನೊಳಗಡೆ ಇಟ್ಟು ಸೇರಿಸಿ ನಮ್ಮೊಳಗೇನೆ ಅವಳ ಒಳಗಡೆನೆ ನಾವು, ನಮ್ಮೊಳಗಡೆ ಅವರು ಅಂತ ಬೆರೆಯೋ ಹಂಗೆ ಮಾಡ್ಕೊಳ್ಳೋಣ. ಜ್ಯೇಷ್ಠ ಲಕ್ಷ್ಮಿ ಬರ್ತಾರೆ, ಆಕೆಗೂ ಅರಿಶಿನ ಕುಂಕುಮ ಕೊಟ್ಟು ಮುಂದೆ ಹೋಗು ತಾಯಿ ಅಂತ ಅವಳನ್ನ ಬೀಳ್ಕೊಡೋಣ. ಸಾಧ್ಯವಾದಷ್ಟು ನಮ್ಮ ಸಂಪ್ರದಾಯವನ್ನು ಪಾಲನೆ ಮಾಡೋಣ ಅಂತ ಹೇಳ್ತಾ ಈ ನನ್ನ ಪುಟ್ಟ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.